ನಮಸ್ಕಾರ ಫ್ರೆಂಡ್ಸ್, ನಾನು ತೀರ್ಥ ಪ್ರಸಾದ್ ಕೆ, ವಾಣಿಜ್ಯಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದ 2ನೇ BCom ವಿದ್ಯಾರ್ಥಿಗಳಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅನ್ನು ತಗೋತಾ ಇದ್ದೀನಿ. ಸೊ ಅದರ 2ನೇ ಯೂನಿಟ್ನ ವಿಡಿಯೋ ಇದು. ಸೆಷನ್ ನಂಬರ್ 10, ಥರ್ಡ್ ಸೆಮ್ BCom, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಇಂದಿನ ಸೆಷನ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ನೋಡೋಣ. ಫ್ಯೂಚರ್ ವ್ಯಾಲ್ಯೂ, ಅದರಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಎ ಸಿಂಗಲ್ ಸಮ್, ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಈವನ್ ಫ್ಲೋ ಮತ್ತೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ವಿಟಿ. 3 ಕೇಸಸ್ ಬರುತ್ತೆ. ಆ 3 ಕೇಸಸ್ ಅಲ್ಲಿ ಮೊದಲನೇದನ್ನ ಸಿಂಗಲ್ ಫ್ಲೋ, ಅದನ್ನ ಈ ಸೆಷನ್ ಅಲ್ಲಿ ನೋಡೋಣ. ಈ ಚಾಪ್ಟರ್ ನ ಮುಖ್ಯ ಉದ್ದೇಶ ಏನಂದ್ರೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಕಾನ್ಸೆಪ್ಟ್ ಅನ್ನ ನಮ್ಗೆ ಅರ್ಥ ಮಾಡಿಸೋದು, ಹಾಗೇನೆ ಹೇಗೆ ಆ ಮನಿ ವ್ಯಾಲ್ಯೂ ಕಾನ್ಸೆಪ್ಟ್ ಅನ್ನ ಡೈಲಿ ಸಿಚುಯೇಷನ್ಸ್ ಅಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸೋದು. ಮತ್ತೆ ಈ ಫ್ಯೂಚರ್ ವ್ಯಾಲ್ಯೂ ಮತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಕುರಿತಂತೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು. ಈ ಸೆಷನ್ ಇಂದ ನಾವೇನ್ ಪಡ್ಕೋತೀವಿ ಅಂದ್ರೆ ಫ್ಯೂಚರ್ ವ್ಯಾಲ್ಯೂನ ಕಾಂಪೌಂಡಿಂಗ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಸ್ಟೆಪ್ ವೈಸ್ ತಿಳ್ಕೊತೀವಿ. ಮತ್ತೆ ಅದಕ್ಕೆ ಸರಿಯಾದಂತ ಫಾರ್ಮುಲಾ ಅಪ್ಲೈ ಮಾಡೋದನ್ನ ಇಲ್ಲಿ ಗಮನಿಸ್ತೀವಿ. ಸೊ ಹಿಂದಿನ ಕ್ಲಾಸ್ನ ಒಂದು ಸಣ್ಣ ರೀಕ್ಯಾಪ್ ಮಾಡೋಣ. ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದ್ರೆ ಮನಿ ವ್ಯಾಲ್ಯೂ ಚೇಂಜಸ್ ಫ್ರಮ್ ಟೈಮ್ ಟು ಟೈಮ್. ಎ ರುಪಿ ರಿಸೀವ್ಡ್ ಟುಡೇ ಹ್ಯಾಸ್ ಮೋರ್ ವ್ಯಾಲ್ಯೂ ದ್ಯಾನ್ ಎ ರುಪಿ ರಿಸೀವ್ಡ್ ಇನ್ ಫ್ಯೂಚರ್. ಸೊ ಪ್ರೆಸೆಂಟ್ ಅಲ್ಲಿ ಪಡ್ಕೊಳ್ಳುವಂತ ಅಮೌಂಟು ಮತ್ತೆ ಫ್ಯೂಚರ್ ಅಲ್ಲಿ ಯಾವಾಗಲೂ ಪಡ್ಕೊಳ್ಳುವಂತ ಅಮೌಂಟು ಒಂದೇ ಆಗಿರೋದಿಲ್ಲ. ಇದರ ವ್ಯಾಲ್ಯೂ ಮತ್ತೆ ಅದರ ವ್ಯಾಲ್ಯೂ ಬೇರೆ ಬೇರೆ ಇರುತ್ತೆ ಅಂತ. ಸೊ ಅದರಿಂದಾಗಿನೇ ನಾವು ಇಂಟ್ರೆಸ್ಟ್ ಅನ್ನ ಆಡ್ ಮಾಡ್ತೀವಿ. ಸೊ ಇದು ಸಾಕಷ್ಟು ಕಾರಣಗಳಿಗೆ ಆಗತ್ತೆ. ಒಂದು, ಇನ್ಫ್ಲೇಷನ್, ಗೂಡ್ಸ್ ಅಂಡ್ ಸರ್ವಿಸಸ್ ಬೆಲೆ ಜಾಸ್ತಿ ಆಗ್ತಾ ಹೋಗೋದು, ಹಾಗೇನೆ ಪರ್ಚೇಸಿಂಗ್ ಪವರ್ ಕಡಿಮೆ ಆಗ್ತಾ ಹೋಗೋದು, ಲಿಮಿಟೆಡ್ ಇನ್ಕಮ್, ಪ್ರಿಫರೆನ್ಸ್ ಫಾರ್ ಕರೆಂಟ್ ಕನ್ಸಂಪ್ಷನ್, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಬೇಕಾದಷ್ಟಿದೆ, ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿ ರಿಟರ್ನ್ ಅನ್ನ ಪಡೆಯಬಹುದು. ಸೊ ಹೀಗೆ ಸಾಕಷ್ಟು ಕಾರಣಗಳಿಗೋಸ್ಕರ ಮನಿ ವ್ಯಾಲ್ಯೂ ಚೇಂಜಸ್ ಫ್ರಮ್ ಟೈಮ್ ಟು ಟೈಮ್. ಸೊ ಈ ಸೆಷನ್ ಅಲ್ಲಿ ಮೊದಲನೇ ಕ್ಯಾಟಗರಿ ಆಫ್ ಪ್ರಾಬ್ಲಮ್ಸ್, ಫ್ಯೂಚರ್ ವ್ಯಾಲ್ಯೂ ಆಫ್ ಎ ಸಿಂಗಲ್ ಸಮ್. ಹೆಸರು ನೋಡ್ತಿದ್ದಾಗೆ ಗೊತ್ತಾಗುತ್ತೆ, ಯಾವುದೋ ಒಂದು ಸಿಂಗಲ್ ಸಮ್ ಅದರ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಈಸ್ ಫ್ಯೂಚರ್ ವ್ಯಾಲ್ಯೂ ಆಫ್ ಎ ಸಿಂಗಲ್ ಸಮ್. ಈಗ ಹಿಂದಿನ ವಿಡಿಯೋದಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಯಾರೋ ಒಬ್ರು ನಿಮಗೆ 5,000 ಕೊಡ್ಬೇಕಾಗಿತ್ತು. ಅದೇ 5,000ನ 5 ವರ್ಷ ಆದ್ಮೇಲೆ ಕೊಡ್ತಾರೆ. ಆಗ ನೀವು ಹೇಳ್ತೀರಾ 10% ಇಂಟ್ರೆಸ್ಟ್ ಆಗುತ್ತೆ, ಅದನ್ನು ಸೇರಿಸಿ ಕೊಡಬೇಕು ಅಂತ ಹೇಳ್ತೀರಾ. ಸೊ ಅವರು ಇಂಟ್ರೆಸ್ಟ್ ಪ್ರಿನ್ಸಿಪಾಲ್ 2 ಸೇರಿ 7,500 ಕೊಡ್ತಾರೆ 5 ವರ್ಷ ಆದ್ಮೇಲೆ. ಸೊ ದಟ್ 7,500 ಈಸ್ ಫ್ಯೂಚರ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಈಸ್ 5,000 ಅಲ್ವಾ? ನೀವೇನಾದ್ರೂ ಈಗಲೇ ಇಸ್ಕೋಬೇಕು ಅನ್ನೋದಾದ್ರೆ ಅವರು ನಿಮ್ಗೆ 5,000 ಅಷ್ಟೇ ಕೊಡೋದು, 7,500 ಕೊಡಲ್ಲ, 5,000 ಅಷ್ಟೇ. ಯಾವಾಗ 7,500 ಕೊಡ್ತಾರೆ ಅಂದ್ರೆ 5 ವರ್ಷ ಆದ್ಮೇಲೆ ಮತ್ತೆ ಅದು ಇಂಟ್ರೆಸ್ಟ್ ಸೇರಿಸಿ. ಸೊ 7,500 ಈಸ್ ಫ್ಯೂಚರ್ ವ್ಯಾಲ್ಯೂ, 5,000 ಈಸ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇನ್ವೆಸ್ಟರ್ಸ್ ಮತ್ತೆ ಫೈನಾನ್ಷಿಯಲ್ ಪ್ಲಾನರ್ಸ್ಗೆ
ಈ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ಸೊ ಇದು ಸಿಂಗಲ್ ಸಮ್ ಫ್ಯೂಚರ್ ವ್ಯಾಲ್ಯೂನ ಫಾರ್ಮುಲಾ. FV ಈಕ್ವಲ್ಸ್ P ಇಂಟು 1 ಪ್ಲಸ್ I ರೈಸ್ ಟು N. ಸೊ ಇಲ್ಲಿ FV ಅಂದ್ರೆ ಫ್ಯೂಚರ್ ವ್ಯಾಲ್ಯೂ, P ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ, I ಅಂದ್ರೆ ಇಂಟ್ರೆಸ್ಟ್ ರೇಟ್. ಇದನ್ನ ಡೆಸಿಮಲ್ಸ್ ಅಲ್ಲಿ ಕೊಡಬೇಕು. 10% ಅಂದ್ರೆ 0.10, 5% ಅಂದ್ರೆ 0.05, ಹಾಗೆ ಅಂದ್ರೆ 5/100 ಮಾಡ್ಬೇಕಷ್ಟೆ. 5/100 ಮಾಡಿದ್ರೆ ಅದು 0.05 ಆಗುತ್ತೆ. 10% ಅಂದ್ರೆ 10/100 ಅಂದ್ರೆ 0.10, ಹಾಗೆ. ಸೊ ಅದನ್ನ ಡೆಸಿಮಲ್ಸ್ ಅಲ್ಲಿ ಕೊಡಬೇಕು. N ಅಂದ್ರೆ ನಂಬರ್ ಆಫ್ ಇಯರ್ಸ್, ನಂಬರ್ ಆಫ್ ಇಯರ್ಸ್, ಎಷ್ಟು ವರ್ಷ ನೀವು ಕಾಂಪೌಂಡ್ ಮಾಡ್ತೀರಾ ಅಂತ, ಎಷ್ಟು ವರ್ಷ ಕಾಂಪೌಂಡ್ ಮಾಡ್ತೀರಾ. ಸೊ ಕಾಂಪೌಂಡಿಂಗ್ ಅಂದ್ರೆ ಇದೇನೆ, ದ ಪ್ರೋಸೆಸ್ ಆಫ್ increasing the value of present money at an appropriate interest rate. Alva? The process of increasing the present money by applying an appropriate interest rate. So compounding andre idene, finding out future value anta ashte, innenu alla. Finding out future value. ಹಾಗೇನೆ ಇನ್ನೊಂದು ಫಾರ್ಮುಲಾ ಇದೆ. ಈಗ ನಾವು ಲಾಸ್ಟ್ ಸ್ಲೈಡ್ ಅಲ್ಲಿ ಒಂದು ಅಸಂಪ್ಷನ್ ಮಾಡ್ಕೊಂಡ್ವಿ, ಏನಂತ, ಬಡ್ಡಿ ಬೀಳೋದು ಯಾವಾಗ, ವರ್ಷಕ್ಕೊಂದ್ಸಲ ಅಲ್ವಾ. ಕೆಲವು ಸರಿ ಏನಾಗುತ್ತೆ ಅಂದ್ರೆ 6 ತಿಂಗಳಿಗೊಂದ್ಸರಿ ಬಡ್ಡಿ ಬೀಳುತ್ತೆ, 3 ತಿಂಗಳಿಗೊಂದ್ಸರಿ ಬೀಳ್ಬೋದು, ತಿಂಗಳು ಬೀಳ್ಬೋದು. ಮತ್ತೆ ಆ ಬಡ್ಡಿ ಏನು ಬೀಳುತ್ತೆ ಅದು ಕಾಂಪೌಂಡ್ ಆಗ್ತಾ ಹೋಗುತ್ತೆ, ಅಂದ್ರೆ ಬಡ್ಡಿ ಮೇಲೆ ಬಡ್ಡಿ ಬೀಳ್ತಾ ಹೋಗುತ್ತೆ ಅಲ್ವಾ. ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಆಗ್ತಾ ಹೋಗುತ್ತೆ, ಚಕ್ರ ಬಡ್ಡಿ. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಗೊತ್ತಲ್ಲ. ಸೊ ಅದು ಬಡ್ಡಿ ಮೇಲೆ ಬಡ್ಡಿ ಬೀಳ್ತಾ ಇರುತ್ತೆ, ಅದು ಕಾಂಪೌಂಡ್ ಆಗ್ತಾ ಹೋಗುತ್ತೆ. ಸೊ ಅಂತ ಟೈಮಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡೋದು, ಅದನ್ನ ಅಪ್ಲೈ ಮಾಡೋಕ್ಕಾಗಲ್ಲ. ದಟ್ ಈಸ್ ಫಾರ್ ಇಯರ್ಲಿ. ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ದು. ಸೊ ಜಸ್ಟ್ ಒಂದು ಸಣ್ಣ ಮಾಡಿಫಿಕೇಶನ್ ಮಾಡ್ತೀವಿ ಅಷ್ಟೇನೆ. FV ಈಕ್ವಲ್ಸ್ P ಇಂಟು 1 ಪ್ಲಸ್ I/M ರೈಸ್ ಟು M ಇಂಟು N. ಸೊ ಇಲ್ಲಿ FV ಅಂದ್ರೆ ಫ್ಯೂಚರ್ ವ್ಯಾಲ್ಯೂ, P ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ, I ಅಂದ್ರೆ ಡೆಸಿಮಲ್ಸ್ ಅಲ್ಲಿ ಇಂಟ್ರೆಸ್ಟ್ ರೇಟು, ಹಾಗೇನೆ M ಅಂದ್ರೆ ನಂಬರ್ ಆಫ್ ಕಾಂಪೌಂಡಿಂಗ್ ಪೀರಿಯಡ್ಸ್ ಇನ್ ಎ ಇಯರ್. ನಂಬರ್ ಆಫ್ ಕಾಂಪೌಂಡಿಂಗ್ ಪೀರಿಯಡ್ಸ್ ಇನ್ ಎ ಇಯರ್. ಈಗ 6 ತಿಂಗಳಿಗೊಂದ್ಸರಿ ಕಾಂಪೌಂಡ್ ಮಾಡೋದಾದ್ರೆ ವರ್ಷಕ್ಕೆ ಎಷ್ಟು ಸರಿ ಆಗುತ್ತೆ ಕಾಂಪೌಂಡಿಂಗ್? 2 ಸರಿ ಆಗುತ್ತೆ. 6 months 6 months. ಕ್ವಾರ್ಟರ್ಲಿ ಕಾಂಪೌಂಡಿಂಗ್ ಆಗೋದಾದ್ರೆ ಅಂದ್ರೆ 3 ತಿಂಗಳಿಗೊಂದ್ಸರಿ 4 ಸರಿ ಆಗುತ್ತೆ ಅಲ್ವಾ. ಮಂತ್ಲಿ ಆಗೋದಾದ್ರೆ ಕಾಂಪೌಂಡಿಂಗ್ 12 ಅಲ್ವಾ, 12 ಟೈಮ್ಸ್ ಕಾಂಪೌಂಡಿಂಗ್ ಆಗುತ್ತೆ. ಸೊ ಹಾಗೆ. ಸೊ M ಅಂದ್ರೆ ಆ ಫಿಗರ್. M ಇಂಟು N ಅಂದ್ರೆ, N ಅಂದ್ರೆ ನಂಬರ್ ಆಫ್ ಇಯರ್ಸ್, M ಅಂದ್ರೆ ಅದೇನೆ ಸೇಮ್, ನಂಬರ್ ಆಫ್ ಕಾಂಪೌಂಡಿಂಗ್ ಪೀರಿಯಡ್ಸ್ ಇನ್ ಎ ಇಯರ್. ಸೊ ಇದನ್ನ ಅಪ್ಲೈ ಮಾಡಿದ್ರೆ ನಮ್ಗೆ ಬೇರೆ ರಿಸಲ್ಟೇ ಬರುತ್ತೆ. ಲಾಸ್ಟ್ ಸ್ಲೈಡ್ ಅಲ್ಲಿ ಏನು ಫಾರ್ಮುಲಾ ನೋಡಿದ್ವಿ ಅದಕ್ಕಿಂತ ಡಿಫ್ರೆಂಟ್ ರಿಸಲ್ಟ್ ಬರುತ್ತೆ, ಜಾಸ್ತಿ ಬರುತ್ತೆ ಇದ್ರಲ್ಲಿ. ಯಾಕಂದ್ರೆ ಬಡ್ಡಿ ಮೇಲೆ ಬಡ್ಡಿ ಬೀಳುತ್ತಲ್ಲ, ಸೊ ಫ್ಯೂಚರ್ ವ್ಯಾಲ್ಯೂ ಜಾಸ್ತಿನೇ ಇರುತ್ತೆ. ಸೊ ಪ್ರಾಬ್ಲಮ್ಸಿಗೆ ಬರೋಣ. ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ರುಪೀಸ್ 50,000 at the end of 3 years at
12% per annum rate of interest. ಸೊ ಅದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸಿಂಪಲ್ ಫಾರ್ಮುಲಾ, ಇಯರ್ಲಿ ಕಾಂಪೌಂಡಿಂಗ್ ಇದು. ಅವ್ರೇನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ, ಹಾಫ್ ಇಯರ್ ಕಾಂಪೌಂಡಿಂಗ್, ಕ್ವಾರ್ಟರ್ಲಿ ಕಾಂಪೌಂಡಿಂಗ್ ಅಂತ ಏನಿಲ್ಲ. ಸೊ ಅಸ್ಯೂಮ್ ಇಯರ್ಲಿ ಕಾಂಪೌಂಡಿಂಗ್. ಓಕೆ, ಸೊ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ p into 1 plus I to the power of n. ಸೊ ಎಷ್ಟಾಗುತ್ತೆ? 50,000 ಅದು. ಸೊ 50,000 into 1 plus 0.12 to the power of 3. ಸೊ ಇದು 1.12 ಆಗುತ್ತೆ. ಸೊ 50,000 into to the power of 3 ಮಾಡಿದ್ರೆ ಎಷ್ಟಾಗುತ್ತೆ? 1.4049. ಸೊ ಮಲ್ಟಿಪ್ಲೈ ಮಾಡಿ ಇವೆರಡನ್ನ. 50,000 into 1.4049. ಸೊ ಇಷ್ಟು ಬರುತ್ತೆ 70,245. 70,245 rupees. ಅರ್ಥ ಆಯ್ತಾ? ಸೊ ಜಸ್ಟ್ ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿದೀವಿ ಅಷ್ಟೇನೆ. ಇದು ಫಾರ್ಮುಲಾ ಆಯ್ತಾ? ಒಂದು ಕೇರ್ಫುಲ್ ಆಗಿರ್ಬೇಕಾಗಿರೋದು, ಈ ಐ ಅಂತ ಇದೆಯಲ್ಲ ಇಂಟ್ರೆಸ್ಟ್ ರೇಟು, ಅದನ್ನ ಡೆಸಿಮಲ್ಸ್ ಅಲ್ಲಿ ತಗೋಬೇಕು ನೀವು. 12% ಅಂತಿದೆ ಅಲ್ವಾ? ಸೊ 12/100 ಎಷ್ಟಾಯ್ತು? 0.12 ಆಯ್ತು. ಸೊ 1 plus 0.12 to the power of 3. ಸೊ ಇಲ್ಲಿ 50,000. ಸೊ 50,000 into 1.4049. ಸೊ ಯಾವಾಗ ನೀವು 1.12 to the power of 3 ಮಾಡ್ತಿರೋ ಅಂದ್ರೆ 1.12 ಅದನ್ನ 3 ಟೈಮ್ಸ್ ಹಾಕೋದು, ಮಲ್ಟಿಪ್ಲೈ ಮಾಡೋದು. ಸೊ 1.4049 ಸಿಗುತ್ತೆ. ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ, 70,245. ಸೊ ಇದನ್ನ ಹೇಗೆ ಇಂಟರ್ಪ್ರಿಟ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ನೋಡಿ, ಇಲ್ಲಿ ಅದನ್ನೇ ನಾನು ಡಯಾಗ್ರಾಮ್ಯಾಟಿಕ್ ಆಗಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಅಟ್ ಪ್ರೆಸೆಂಟ್ ಶುರುನಲ್ಲಿ ನಮ್ಮ ಹತ್ರ 50,000 ಇತ್ತು. ಕೊನೆಯಲ್ಲಿ ಅಂದ್ರೆ 3 years ಆದ್ಮೇಲೆ 12% ಇಂಟ್ರೆಸ್ಟ್ ರೇಟ್ ಮೇಲೆ 12% ಇಂಟ್ರೆಸ್ಟ್ ರೇಟ್ ಮೇಲೆ ಅದು 70,245 ಆಗತ್ತೆ. ಆಯ್ತಾ? ಸೊ ಗ್ರೀನ್ ಬಾಕ್ಸ್ ಅಲ್ಲಿರೋದು ಫ್ಯೂಚರ್ ವ್ಯಾಲ್ಯೂ, ಬ್ಲೂ ಬಾಕ್ಸ್ ಅಲ್ಲಿರೋದು ಪ್ರೆಸೆಂಟ್ ವ್ಯಾಲ್ಯೂ. ಆಯ್ತಾ? ಸೊ ಈಗಿನ 50,000 ಈಸ್ ಈಕ್ವಲ್ ಟು 70,245 ಆಫ್ಟರ್ 3 years ಅಲ್ವಾ? ಎಷ್ಟು ಇಂಟ್ರೆಸ್ಟ್ ರೇಟ್ ಮೇಲೆ? 12% ಪರ್ ಆನಮ್. ಸೊ 12% ಪರ್ ಆನಮ್ ಇಂಟ್ರೆಸ್ಟ್ ರೇಟ್ ಮೇಲೆ ಇಷ್ಟಾಗತ್ತೆ ಫ್ಯೂಚರ್ ವ್ಯಾಲ್ಯೂ. ಆಯ್ತಾ? ಸೊ ಸೆಕೆಂಡ್ ಕ್ವೆಶ್ಚನ್, ಕ್ಯಾಲ್ಕುಲೇಟ್ ದ ಕಾಂಪೌಂಡೆಡ್ ವ್ಯಾಲ್ಯೂ ವೆನ್ ₹10,000 is invested for 3 years and interest on it is compounded at 10% per annum semi-annually. ಸೊ ಇಲ್ಲಿ ಕಾಂಪೌಂಡೆಡ್ ವ್ಯಾಲ್ಯೂ ಅಂದ್ರೆ ಫ್ಯೂಚರ್ ವ್ಯಾಲ್ಯೂನೇ. ಆಯ್ತಾ? ಸೊ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವೇನ್ ಮಾಡ್ತೀರಾ? ಆ ಅಮೌಂಟ್ ಅನ್ನ ಇನ್ಕ್ರೀಸ್ ಮಾಡ್ತೀರಾ, ಕಾಂಪೌಂಡ್ ಮಾಡ್ತೀರಾ ಅಲ್ವಾ? ಸೊ ಅದರಿಂದ ಕಾಂಪೌಂಡೆಡ್ ವ್ಯಾಲ್ಯೂ ಅಂದ್ರೆ ಫ್ಯೂಚರ್ ವ್ಯಾಲ್ಯೂನೇ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಸೊ ಸೆಮಿ ಅನ್ಯುಯಲಿ ಅಂತ ಕೇಳಿದಾರೆ, ಇಲ್ಲಿ ಕೇರ್ಫುಲ್ ಆಗಿರ್ಬೇಕು. ಸೆಮಿ ಅನ್ಯುಯಲಿ ಅಂದ್ರೆ ಹಾಫ್ ಇಯರ್ಲಿ, ವರ್ಷಕ್ಕೆ 2 ಸರಿ ಇಂಟ್ರೆಸ್ಟ್ ಬೀಳುತ್ತೆ, 2 ಸರಿ ಕಾಂಪೌಂಡ್ ಆಗುತ್ತೆ. ಸೊ ನಂಬರ್ ಆಫ್ ಕಾಂಪೌಂಡಿಂಗ್ ಪೀರಿಯಡ್ಸ್ ಇನ್ ಎ ಇಯರ್ ಈಸ್ 2. ಸೊ ಎಂ ಯೂಸ್ ಮಾಡಬೇಕು ಇಲ್ಲಿ, ಎಂ ಇಸ್ ಈಕ್ವಲ್ ಟು 2. ಸೊ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1 plus I by m to the power of m into n. ಸೊ ಆಯಾ ಜಾಗದಲ್ಲಿ ಫಿಗರ್ಸ್ ಹಾಕಿ 10,000 ಇದು ಪಿ ಪ್ರೆಸೆಂಟ್ ವ್ಯಾಲ್ಯೂ, 10,000 ಇಂಟು 1 ಪ್ಲಸ್ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ?
10%. ಸೊ 10/100 ಅಂದ್ರೆ 0.1 0.10 ಅಂತಾನು ಬರೀಬಹುದು. ಡಿವೈಡೆಡ್ ಬೈ 2, m is equal to 2 ಅಲ್ವಾ. ಹಾಫ್ ಇಯರ್ಲಿ ಅಂದ್ರೆ ವರ್ಷಕ್ಕೆ ಎರಡು ಸರಿ ಕಾಂಪೌಂಡ್ ಆಗುತ್ತೆ ಅಂತ, 6 months 6 months. ಸೊ 0.10 ಡಿವೈಡೆಡ್ ಬೈ 2 to the power of 2 into 3, m into n ಅಲ್ವಾ. ಸೊ m is equal to 2, n is equal to 3 years, ಅದು ನಂಬರ್ ಆಫ್ ಇಯರ್ಸ್. ಸೊ 2 into 3 6 ಆಗುತ್ತೆ. ಆಮೇಲೆ ಇನ್ನೊಂದು ಕೇರ್ಫುಲ್ ಆಗಿರಬೇಕು, ಇಲ್ಲಿ ಫಸ್ಟ್ ನೀವು 0.10 ಡಿವೈಡೆಡ್ ಬೈ 2 ಮಾಡಬೇಕು. ಫಸ್ಟ್ 0.10 ಡಿವೈಡೆಡ್ ಬೈ 2 ಅದೇನು ಅಂತ ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್. ಆಮೇಲೆ ಅದೇನ್ ಬರುತ್ತೆ ಅದನ್ನ ನೀವು 1ಗೆ ಆಡ್ ಮಾಡಬೇಕು. ಅದನ್ನ ಬಿಟ್ಟು 1.10 ಡಿವೈಡೆಡ್ ಬೈ 2 ಅಂತ ಮಾಡಬಾರ್ದು, ಆಯ್ತಾ. ಅದು ಬೇರೆ ರಿಸಲ್ಟ್ ಬರುತ್ತೆ. ಸೊ ಫಸ್ಟ್ ನೀವು ಇಲ್ಲಿ ಡಿವಿಷನ್ ಇದೆಯಲ್ಲ ಅದ್ ಮಾಡ್ಬೇಕು ಫಸ್ಟ್, ಆಯ್ತಾ. ಸೊ ರೂಲ್ಸ್ ಇರೋದು ಹಾಗೇನೆ, ಡಿವಿಷನ್ ಫಸ್ಟ್ ಮಾಡಬೇಕು, ಡಿವಿಷನ್ ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡಬೇಕು, ಸಬ್ಟ್ರಾಕ್ಷನ್ ಅಡಿಷನ್ ಎಲ್ಲ ಆಮೇಲೆ ಮಾಡಬೇಕು. ಸೊ ಎಷ್ಟು ಬರುತ್ತೆ? 0.10 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 0.05 ಅಲ್ವಾ. 0.05 ಪ್ಲಸ್ 1 ಈಸ್ 1.05 ಸಿಕ್ತಾ. ಸೊ 1.05 ಟು ದ ಪವರ್ ಆಫ್ ಇದೆಷ್ಟಾಗುತ್ತೆ? 2 into 3 6 ಅಲ್ವಾ. ಸೊ 10,000 into 1.05 ಟು ದ ಪವರ್ ಆಫ್ 6. ಸೊ ಫ್ಯಾಕ್ಟರ್ ಎಷ್ಟು ಬರುತ್ತೆ? 1.05 ನ 6 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಕ್ಯಾಲ್ಕುಲೇಟರ್ ಅಲ್ಲಿ. ಎಷ್ಟು ಬರುತ್ತೆ? 10,000 ಇಂಟು ಇದು ಫ್ಯಾಕ್ಟರ್ 1.3401. ಸೊ ಇಷ್ಟು ಬರುತ್ತೆ 1.3401. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಈ ಫಿಗರ್ ಬರುತ್ತೆ 13,401 rupees. ಸೊ 10,000 ನಾವೇನ್ ಇನ್ವೆಸ್ಟ್ ಮಾಡ್ತೀವಿ ಈಗ, ಅದು 3 ವರ್ಷ ಆದ್ಮೇಲೆ 13,401 ಆಗುತ್ತೆ ಅಂತ. ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10%, ಸೆಮಿ ಆನ್ಯುಯಲ್ ಕಾಂಪೌಂಡಿಂಗ್. ಸೊ ಅದೆಲ್ಲ ಅಪ್ಲೈ ಮಾಡಿದ್ರೆ ನಮ್ಗೆ 13,401 rupees ಸಿಗುತ್ತೆ ಅಂತ. ಸೊ ಅದನ್ನ ಡಯಾಗ್ರಾಮ್ಯಾಟಿಕ್ ಆಗಿ ರೆಪ್ರೆಸೆಂಟ್ ಮಾಡೋದಾದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ 10,000 rupees. ಬ್ಲೂ ಬಾಕ್ಸ್ ಅಲ್ಲಿ ಇರೋದು ಪ್ರೆಸೆಂಟ್ ವ್ಯಾಲ್ಯೂ, ಗ್ರೀನ್ ಬಾಕ್ಸ್ ಅಲ್ಲಿ ಇರೋದು ಫ್ಯೂಚರ್ ವ್ಯಾಲ್ಯೂ ಆಫ್ಟರ್ 3 years. ಸೊ ಈ ಪ್ರೆಸೆಂಟ್ ವ್ಯಾಲ್ಯೂನ ಏನಾದ್ರೂ ನೀವು 10% ರೇಟ್ ಆಫ್ ಇಂಟ್ರೆಸ್ಟ್ ಅಪ್ಲೈ ಮಾಡಿ ಸೆಮಿ ಆನ್ಯುಯಲ್ ಕಾಂಪೌಂಡಿಂಗ್ ಮಾಡಿದ್ರೆ ನಿಮ್ಗೆ 13,401 ಸಿಗುತ್ತೆ 3 years ಆದ್ಮೇಲೆ. ಸೊ 10,000 rupees at present is equal to 13,401 rupees after 3 years at 10% per annum semi-annual compounding. ಅರ್ಥ ಆಯ್ತಾ? ಸೊ ಇದು ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್, ಕ್ಯಾಲ್ಕುಲೇಟ್ ದ ಕಾಂಪೌಂಡೆಡ್ ವ್ಯಾಲ್ಯೂ ವೆನ್ rupees 25,000 is invested for 4 years and interest on it is compounded at 10% per annum in quarterly ಸೆಮಿ ಆನ್ಯುಯಲಿ. ಸೊ 2 ಕೇಸ್ ಕೊಟ್ಟಿದ್ದಾರೆ ಇಲ್ಲಿ, ಕ್ವಾರ್ಟರ್ಲಿ ಮತ್ತೆ ಸೆಮಿ ಆನ್ಯುಯಲಿ ಎರಡು ಕೊಟ್ಟಿದ್ದಾರೆ. ಸೊ ಎರಡನ್ನು ಸಾಲ್ವ್ ಮಾಡೋಣ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಇಸ್ 25,000, ನಂಬರ್ ಆಫ್ ಇಯರ್ಸ್ 4, ಇಂಟ್ರೆಸ್ಟ್ 10% ಅಂದ್ರೆ 10/100 0.10, ಕ್ವಾರ್ಟರ್ಲಿ ಸೆಮಿ ಆನ್ಯುಯಲಿ. ಸೊ ಕ್ವಾರ್ಟರ್ಲಿನಲ್ಲಿ 3 ತಿಂಗಳಿಗೊಂದ್ಸಲ ಅಂದ್ರೆ ಎಷ್ಟಾಗುತ್ತೆ? ವರ್ಷಕ್ಕೆ 4 ಸರಿ ಕಾಂಪೌಂಡ್ ಆಗುತ್ತೆ. ಸೆಮಿ ಆನ್ಯುಯಲ್ ಅಂದ್ರೆ 2. ಸೊ ಕ್ವಾರ್ಟರ್ಲಿ ಕಾಂಪೌಂಡಿಂಗ್ ಅಲ್ಲಿ
m is equal to 4 ಅಂತ ತಗೋಬೇಕು. ಯಾಕಂದ್ರೆ ಎಷ್ಟು ಕ್ವಾರ್ಟರ್ಸ್ ವರ್ಷಕ್ಕೆ? ಕ್ವಾರ್ಟರ್ ಅಂದ್ರೆ 3 months. So 4 quarters in a year. m is equal to 4. So formula apply ಮಾಡಿ 25,000 into 1 plus 0.10 divided by 4 to the power of 4 into 4. m into n is 4 number of quarters, 4 number of years. Alva? So 25,000 into 1.025 to the power of 10. ಹೆಂಗ್ ಬಂತಿದು? ಇಲ್ಲಿ ನೋಡಿ, 0.10 divided by 4 ಎಷ್ಟು ಬರುತ್ತೆ? 10% ಅಂದ್ರೆ 0.10. 10% ಅಲ್ಲಿ 4 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ? 2.5%. 2.5% divided by 100, 0.025. So 0.10 by 4 is 0.025. 0.025 plus 1 is equal to 1.025 to the power of 16. 4 into 4 idu 16 is 1.025 ಏನಿದೆ ಅದನ್ನ 16 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ನೀವು ಕ್ಯಾಲ್ಕುಲೇಟರ್ ಮಾಡಬೇಕು. 1.025 ಅದನ್ನ 16 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ಸೊ ಆಗ ನಮಗೆ ಈ ಫಿಗರ್ ಬರುತ್ತೆ 1.4844. ಸೊ ಅದನ್ನ 25,000 ಜೊತೆ ಮಲ್ಟಿಪ್ಲೈ ಮಾಡಿ ಇಷ್ಟು ಬರುತ್ತೆ 37,110 rupees. This is the answer. ಸೊ ಇದು ಒಂದು ಕೇಸ್ ಆಯ್ತು. ಎರಡನೇ ಕೇಸ್ ಸೆಮಿ ಆನ್ಯುಯಲ್ ಕಾಂಪೌಂಡಿಂಗ್. ಸೊ ಅದೇ ಫಾರ್ಮುಲಾನೇ, ಆದ್ರೆ m is equal to 2 ಅಂತ ಆಗುತ್ತೆ, ನಾಟ್ 4. ಕ್ವಾರ್ಟರ್ಲಿ ಕಾಂಪೌಂಡಿಂಗ್ ಅಲ್ಲಿ 4 ಅಂತ ತಗೊಂಡಿದ್ವಿ ನಾವು, 4 ಕ್ವಾರ್ಟರ್ಸ್ ಅಲ್ವಾ. ಸೆಮಿ ಆನ್ಯುಯಲ್ ಅಲ್ಲಿ ಎರಡು ಹಾಫ್ ಇಯರ್ಸ್ ಅಲ್ವಾ. ಸೊ m is equal to 2. ಸೊ ಅದನ್ನ ಅಪ್ಲೈ ಮಾಡಿ 25,000 1 plus 0.10 divided by 2 into 2 into 4 ಅಲ್ವಾ. m into n ಅಂದ್ರೆ 2 into 4. m is equal to 2, number of years 4, so 8 ಆಗುತ್ತೆ. ಆಮೇಲೆ ಈ 0.10 divided by 2 ಎಷ್ಟಾಗುತ್ತೆ? 10% ಅಲ್ಲಿ 2 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ? 5% ಅಲ್ವಾ. 5 divided by 100, 0.05 ಅಲ್ವಾ. ಸೊ 0.05 ತಗೊಳ್ಳಿ, ಪ್ಲಸ್ 1, 1.05 ಆಗುತ್ತೆ ಟು ದ ಪವರ್ ಆಫ್ 8. ಸೊ ಅದನ್ನೇ ಸಾಲ್ವ್ ಮಾಡಿ 1.05 ನ 8 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಕ್ಯಾಲ್ಕುಲೇಟರ್ ಅಲ್ಲಿ. ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಈ ಫಿಗರ್ ಸಿಗುತ್ತೆ 1.47744. ಸೊ ಅದನ್ನ 25,000 ಜೊತೆ ಮಲ್ಟಿಪ್ಲೈ ಮಾಡಿ ಇಷ್ಟು ಸಿಗುತ್ತೆ 36,936 rupees. ಸೊ ಇಷ್ಟು ಸಿಗುತ್ತೆ. ಮೋಸ್ಟ್ಲಿ ಕೊನೆ ಪ್ರಾಬ್ಲಮ್ ಅನ್ಸುತ್ತೆ ಇದು ಈ ಸೆಷನ್ ಅಲ್ಲಿ. ಮಿಸ್ಟರ್ ರಮೇಶ್ ಇನ್ವೆಸ್ಟ್ಸ್ rupees 1 lakh in a bank at 10% per annum for 5 years. Compute the maturity value if interest is compounded annually, half yearly, quarterly, monthly. ಸೊ ಇದು ಜಸ್ಟ್ ಒಂದು ಕ್ವೆಶ್ಚನ್ ಇರಲಿ ಅಂತ ತಗೊಂಡಿದ್ದೀನಿ. ಸ್ವಲ್ಪ ಡಿಫಿಕಲ್ಟ್ ಇದೆ ಇದು. ಡಿಫಿಕಲ್ಟ್ ಇನ್ ದ ಸೆನ್ಸ್ ಆ ಎಂ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಆನ್ಯುಯಲ್ ಅಲ್ಲಿ ದೇರ್ ಇಸ್ ನೋ ಪ್ರಾಬ್ಲಮ್, m is equal to 1, ಅದನ್ನೇನು ಡಿಫಿಕಲ್ಟಿ ಇಲ್ಲ.
ಆದ್ರೆ ಹಾಫ್ ಇಯರ್ಲಿ ಅಂದ್ರೆ ಎಮ್ ಇಸ್ ಇಕ್ವಲ್ ಟು 2 ಅಂತ ತಗೋಬೇಕಾಗುತ್ತೆ. ಕ್ವಾರ್ಟರ್ಲಿ ಅಂದ್ರೆ ಎಮ್ ಇಸ್ ಇಕ್ವಲ್ ಟು 4 ಅಂತ ತಗೋಬೇಕಾಗುತ್ತೆ. ಮಂತ್ಲಿ ಅಂದ್ರೆ ಎಮ್ ಇಸ್ ಇಕ್ವಲ್ ಟು 12 ಅಂತ ತಗೋಬೇಕಾಗುತ್ತೆ. ಇದೊಂದು ಚಾಲೆಂಜಿಂಗ್ ಪ್ರಾಬ್ಲಮ್. ಅದು ಮಂತ್ಲಿ ಅಂತ ತಗೊಂಡ್ರೆ ತುಂಬಾನೇ ಕ್ಯಾಲ್ಕುಲೇಷನ್ಸ್ ಇದೆ. ಸೊ ನೋಡೋಣ. ಸೊ ಆನ್ಯುಯಲ್ ಕಾಂಪೌಂಡಿಂಗ್ ಅಲ್ಲಿ ನೀವು ಸಿಂಪಲ್ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಎಂ ಏನ್ ಹಾಕ್ಬೇಕಾಗಿಲ್ಲ ಅಲ್ವಾ, ಆನ್ಯುಯಲ್ ಕಾಂಪೌಂಡಿಂಗ್ ಇರೋದ್ರಿಂದ. ಎಂ ಹಾಕಿದ್ರು ನೀವು 1 ಅಂತ ಹಾಕ್ಬೇಕಾಗುತ್ತೆ. ಆನ್ಯುಯಲ್ ಕಾಂಪೌಂಡಿಂಗ್ ಅಲ್ಲಿ ಒಂದ್ ವರ್ಷಕ್ಕೆ ಎಷ್ಟು ಸಲ ಕಾಂಪೌಂಡ್ ಆಗುತ್ತೆ? ಒಂದೇ ಸಲ ಅಲ್ವಾ. ಸೊ ಎಂ ಇಸ್ ಇಕ್ವಲ್ ಟು 1 ಅಂತ ತಗೊಂಡ್ರು ನಮ್ಗೆ ಅದೇ ಬರುತ್ತೆ, ಅದೇ ಆನ್ಸರೇ ಬರುತ್ತೆ. ಸೊ ಎಂ ಅಂತ ತಗೊಳ್ಳೋದೇನು ಬೇಕಾಗಿಲ್ಲ. ಸೊ ಅದನ್ನ ಅಪ್ಲೈ ಮಾಡಿ. 1 lakh 1 plus 0.10. ಸೊ ಇಂಟ್ರೆಸ್ಟ್ ಎಷ್ಟಿದೆ? 10%. 10/100 is 0.10 to the power of 5. 5 yearsಗೆ ಅದು ಇನ್ವೆಸ್ಟ್ಮೆಂಟ್. ಸೊ ಅದನ್ನ ತಗೊಳ್ಳಿ, 1.1 ಆಗುತ್ತೆ. ಸೊ 1.10 to the power of 5. ಸೊ 1.10 ನ 5 times ಮಲ್ಟಿಪ್ಲೈ ಮಾಡಿ ಕ್ಯಾಲ್ಕುಲೇಟರ್ ಅಲ್ಲಿ. ಆಗ ನಿಮ್ಗೆ ಈ ಫಿಗರ್ ಸಿಗುತ್ತೆ, 1.61051. ಸೊ ನಾವು 1 lakh ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಯು ಗೆಟ್ ದಿಸ್ ಫಿಗರ್, ರೂಪಿ 1,61,051. ಸೊ ನೆಕ್ಸ್ಟ್ ಬನ್ನಿ, ಹಾಫ್ ಇಯರ್ಲಿ ಕಾಂಪೌಂಡಿಂಗ್. ಹಾಫ್ ಇಯರ್ಲಿ ಕಾಂಪೌಂಡಿಂಗ್ ಇದು. ಸೊ ಮೋರ್ ದನ್ ಒನ್ಸ್ ಕಾಂಪೌಂಡ್ ಆಗುತ್ತೆ ಒಂದು ವರ್ಷಕ್ಕೆ. ಸೊ ಎಂ ತಗೋಬೇಕಾಗತ್ತೆ ನೀವು ಇಲ್ಲಿ. ಎಂ ಇಸ್ ಇಕ್ವಲ್ ಟು 2. ಎಷ್ಟು ಹಾಫ್ ಇಯರ್ಸ್ ಇದೆ ಒಂದು ವರ್ಷದಲ್ಲಿ? 2 ಅಲ್ವಾ. ಸೊ ಎಂ ಇಸ್ ಇಕ್ವಲ್ ಟು 2. ಹಾಗೇನೆ ಎಂ ಇಂಟು ಎನ್ ತಗೋಬೇಕಾಗುತ್ತೆ. ಸೊ 1 lakh ಇಂಟು 1 plus 0.10 divided by 2 to the power of 2 into 5. m is equal to 2, n ಅಂದ್ರೆ 5, so 2 into 5 10 ಆಗುತ್ತೆ. ಸೊ ಇಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. 0.10 divided by 5, ಸಾರಿ 0 divided by 2 ಅಂದ್ರೆ ಎಷ್ಟು? 10% ನ 2 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ? 5% ಅಲ್ವಾ. ಸೊ 5 divided by 100 0.05 ಅಲ್ವಾ. ಸೊ 0.05 plus 1 equals 1.05. ಸೊ 1.05 to the power of 10. ಇದನ್ನ 10 times ಮಲ್ಟಿಪ್ಲೈ ಮಾಡಿ. 1.05 1.05 into 1.05 into 1.05 ಹಾಗೇನೆ 10 times ಮಲ್ಟಿಪ್ಲೈ ಮಾಡಬೇಕು. ಮಾಡಿದ್ರೆ ನಿಮ್ಗೆ ಈ ಫಿಗರ್ ಸಿಗುತ್ತೆ, 1.628891. ಸೊ ಈ ಫಿಗರ್ ಸಿಗುತ್ತೆ. ಸೊ ಅದನ್ನ 1 lakh ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಯು ಗೆಟ್ ರೂಪೀಸ್ 1,62,889.10. ಸೊ ಇಷ್ಟು ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಕೇಸಿಗೆ ಬರೋಣ, ಕ್ವಾರ್ಟರ್ಲಿ ಕಾಂಪೌಂಡಿಂಗ್. ಸೊ ಇಲ್ಲಿ ಅದೇ ಫಾರ್ಮುಲಾ, ಎಂ ತಗೋಬೇಕಾಗುತ್ತೆ ಯಾಕಂದ್ರೆ ಮೋರ್ ದನ್ ಒನ್ಸ್ ಕಾಂಪೌಂಡ್ ಆಗ್ತಾ ಇದೆ. ಸೊ ಕ್ವಾರ್ಟರ್ಲಿ ಅಂದ್ರೆ ಕ್ವಾರ್ಟರ್ ಅಂದ್ರೆ 3 months. ಸೊ ವರ್ಷಕ್ಕೆ 4 quarters. ಸೊ ಎಂ ಇಸ್ ಇಕ್ವಲ್ ಟು 4. ಸೊ ಟು ದ ಪವರ್ ಆಫ್ ಎಂ ಇಂಟು ಎನ್ ತಗೋಬೇಕಾಗತ್ತೆ. ಸೊ ಫಾರ್ಮುಲಾ ಅಪ್ಲೈ ಮಾಡಿ. 1 lakh ಇಂಟು 1 plus 0.10 divided by 4 to the power of 4 into 5. ಎಂ ಇಂಟು ಎನ್ ಅಂದ್ರೆ 4 into 5 ಹಾಕ್ಬೇಕಲ್ಲಿ. ಸೊ 0.10 divided by 4 ಎಷ್ಟಾಗುತ್ತೆ? 10% ನ 4 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ? 2.5. ಸೊ 2.5%. 2.5% ಅಂದ್ರೆ 2.5 by 100 0.025. ಸೊ 0.025 plus 1 is 1.025 to the power of ಎಷ್ಟಾಗುತ್ತೆ? 4 into 5 20. ಸೊ 1.025 ನ 20 times ಮಲ್ಟಿಪ್ಲೈ ಮಾಡಿ. 1.025 into 1.025 ಅಂತ 20 times ಮಲ್ಟಿಪ್ಲೈ ಮಾಡಿ.
ಸೊ ಆಗ ನಿಮ್ಗೆ ಈ ಫಿಗರ್ ಸಿಗುತ್ತೆ ಆಯ್ತಾ. 1.63849999 ಅಷ್ಟು ಸಿಗುತ್ತೆ. ಸೊ ಅದನ್ನ 1 lakh ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ 1,63,850 ಸಿಗುತ್ತೆ. ಅಂದ್ರೆ 1 ಪೈಸಾ ಕಡಿಮೆ ಆಗುತ್ತೆ, ಇದು ರೌಂಡ್ ಆಫ್ ಮಾಡಿರೋದು. ಸೊ ಇಷ್ಟು ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕೇಸ್ ಮಂತ್ಲಿ ಕಾಂಪೌಂಡಿಂಗ್. ಇದು ಸ್ವಲ್ಪ ಹುಷಾರಾಗಿರ್ಬೇಕು. ಸೊ ಇಲ್ಲಿ m is equal to 12. ಎಷ್ಟು ಮಂತ್ಸ್ ಇದೆ ಒಂದು ವರ್ಷದಲ್ಲಿ? 12 ಮಂತ್ಸ್. ಸೊ ಎಷ್ಟು ಸರಿ ಕಾಂಪೌಂಡ್ ಆಗುತ್ತೆ ಮಂತ್ಲಿ ಕಾಂಪೌಂಡಿಂಗ್ ಅಂದ್ರೆ? 12 ಟೈಮ್ಸ್ ಕಾಂಪೌಂಡ್ ಆಗುತ್ತೆ. ಸೊ m is equal to 12. ಹಾಗೇನೆ m into n ತಗೋಬೇಕಾಗತ್ತೆ. ಸೊ ಅದನ್ನೇ ಅಪ್ಲೈ ಮಾಡಿ ಫ್ಯೂಚರ್ ವ್ಯಾಲ್ಯೂ ಇಸ್ equal to 1 lakh into 1 plus 0.10 divided by 12 to the power of 12 into 5. m into n ಅಂದ್ರೆ ಇಲ್ಲಿ 12 into 5. 1 lakh into ಇದೆಷ್ಟು ಬರುತ್ತೆ? 0.10 divided by 12 ಮಾಡಿ. ಅಂದ್ರೆ 10% ಅನ್ನ 12 ಭಾಗ ಮಾಡಬೇಕು ಆಯ್ತಾ. ಎಷ್ಟು ಬರುತ್ತೆ? 0.0083. 0.0083 plus 1 is 1.0083 to the power of 60. 12 5 ಎಷ್ಟು? 60. ಸೊ ಈ 1.0083 ಏನಿದೆ ಅದನ್ನ 60 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 60 ಟೈಮ್ಸ್. ಇದನ್ನ ಸಿಂಪಲ್ ಮಾಡೋದು ಹೇಗೆ ಅಂದ್ರೆ ಮೊದಲು 10 ಸರಿ ಮಾಡಿ ಆಯ್ತಾ. ಆ 10 ಸರಿ ಮಾಡಿದಾಗ ಏನು ಫಿಗರ್ ಬರುತ್ತಲ್ಲ ಅದನ್ನ 6 ಸರಿ ಮಾಡಿ ಅಷ್ಟೇ. ಆ ಫಿಗರ್ನ 6 ಸರಿ ಮಲ್ಟಿಪ್ಲೈ ಮಾಡಿ. ಇದು ಸಿಂಪಲ್ ಮೆಥಡ್. ಇದು ಇಲ್ಲ ಕ್ಯಾಲ್ಕುಲೇಟರ್ಸ್ ಅಲ್ಲಿ ಅದು ಕೌಂಟಿಂಗ್ ಇರುತ್ತೆ, ಎಷ್ಟು ಸರಿ ಮಲ್ಟಿಪ್ಲೈ ಮಾಡಿದ್ರ ಅಂತ ಮೇಲೆ ಚಿಕ್ಕದಾಗಿ ತೋರಿಸ್ತಾ ಇರುತ್ತೆ ಅಲ್ಲಿ ಆಯ್ತಾ. ಅದು 60 ಆಗೋವರೆಗೂ ಇಸ್ ಈಕ್ವಲ್ ಟು ಹೊಡಿತಾನೆ ಇರಿ. ಇದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು, ಎಲ್ರಿಗೂ ಬರೋದಿಲ್ಲ, ಇದು ಕಲ್ತ್ಕೋಬೇಕಿದು. ಸೊ ಇಸ್ ಈಕ್ವಲ್ ಟು ಹೊಡಿತಾನೆ ಇದ್ರೆ ಅದು 60 ತೋರಿಸಿದಾಗ ನಿಲ್ಸಿ. ಸೊ ಆಗ ಯಾವ ಫ್ಯಾಕ್ಟರ್ ಬರುತ್ತೆ? ಈ ಫ್ಯಾಕ್ಟರ್ ಬರುತ್ತೆ 1.6420487. ಯೂಶಲಿ ಇಂಥ ಕ್ವೆಶನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಕೊಟ್ರೆ ಆ ಫ್ಯಾಕ್ಟರ್ ನ ಕೊಟ್ಟಿರ್ತಾರೆ ಅವ್ರು ಆಲ್ರೆಡಿ. ಅಷ್ಟೊಂದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಿಮ್ಮನ್ನ ಬಿಡೋದಿಲ್ಲ, ಯಾಕಂದ್ರೆ ತುಂಬಾನೇ TDS ಆಗುತ್ತೆ ಅದು ಅಲ್ವಾ. ಸೊ ಅದರಿಂದ ಈ ಫ್ಯಾಕ್ಟರ್ ಇದೆಯಲ್ಲ 1.6420487, ಸೊ ಅದನ್ನ ಕೊಟ್ಟಿರ್ತಾರೆ ಕ್ವೆಶನ್ ಅಲ್ಲೇ. ಸೊ ಅದನ್ನ ನೀವು ಜಸ್ಟ್ ಮಲ್ಟಿಪ್ಲೈ ಮಾಡೋದಷ್ಟೇ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಇಷ್ಟು ಆನ್ಸರ್ ಬರುತ್ತೆ. 1,64,204.87. So this is the answer. So MCQs ಗೆ ಬರೋಣ. What is the future value of money in simple terms? ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಕಾಂಪೌಂಡೆಡ್ ವ್ಯಾಲ್ಯೂ ಆಫ್ ಎ ಪ್ರೆಸೆಂಟ್ ಸಮ್. ಕರೆಕ್ಟ್ ಅನ್ಸುತ್ತೆ. ಎಸ್ ಅದೇನೆ. ವಾಟ್ ಅಮಾಂಗ್ ದ ಬಿಲೋ ಈಸ್ ಆರ್ ಆರ್ ದ ಡಿಟರ್ಮಿನೆಂಟ್ಸ್ ಆಫ್ ಫ್ಯೂಚರ್ ವ್ಯಾಲ್ಯೂ? ಸೊ ಇದರಲ್ಲಿ ಯಾವ್ಯಾವ್ದು ಇನ್ಫ್ಲುಯೆನ್ಸ್ ಮಾಡುತ್ತೆ, ಯಾವ್ದ್ಯಾವ್ದು ಬೇಕೇ ಬೇಕು ಕಂಡುಹಿಡಿಯೋದಕ್ಕೆ ಫ್ಯೂಚರ್ ವ್ಯಾಲ್ಯೂನ? ಎಲ್ಲಾವುದು ಬೇಕೇ ಬೇಕು. ಇಂಟ್ರೆಸ್ಟ್ ರೇಟ್ ಬೇಕು, ಪ್ರಿನ್ಸಿಪಲ್ ಬೇಕು, ಟರ್ಮ್ ಬೇಕು. A sum of rupees 1000 is worth rupees 1100 a year later. What is the interest rate? ನೋಡಿದ್ರೆ ಗೊತ್ತಾಗುತ್ತೆ 10% ಅಲ್ವಾ. 10% of 1000 is 100. So 1100 ಆಗುತ್ತೆ. What is the value of a sum in a point of time
in future called future value alva. Future value. What is the value of a future sum as at present called present value? So references. Thank you students. Thank you for listening. So ಏನೇ ಡೌಟ್ಸ್ ಇದ್ರೂ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಜೊತೆ ಅಥವಾ ನಿಮ್ಮ ಟೀಚರ್ ಜೊತೆ ಕಮ್ಯುನಿಕೇಟ್ ಮಾಡಿ. ಸೊ ಬೇಕಾಗಿರುವಂತ ಕ್ಲಾರಿಫಿಕೇಶನ್ಸ್ ತಗೊಳ್ಳಿ. ಥ್ಯಾಂಕ್ ಯು.